ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತ ಪ್ರಕರಣಕ್ಕೆ ಛಲವಾದಿ ಡೌಟ್. ಎಲ್ಲ ಸೆಕ್ಯೂರಿಟಿ ಬಿಟ್ಟು ಯಾಕೆ ಹೋಗಿದ್ರು? ಆ ಡ್ರೈವರ್ ಯಾರು? ಎಲ್ಲಿದ್ದಾನೆ? ಬಹಿರಂಗಪಡಿಸಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಟಿಪಿ ಹಾಕಿಲ್ಲ, ಎಸ್ಕಾಟ್ ಇಲ್ಲ, ಯಾವುದು ಸತ್ಯ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆ ಮಾಡಿರೋದ್ರ ಹಿಂದಿನ ಅರ್ಥ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಒಬ್ಬ ಸಾಮಾನ್ಯ ಮಹಿಳೆಯಲ್ಲ, ಆಕೆ ಒಬ್ಬ ಸಚಿವೆ. ಹಾಗಾಗಿ ಎಸ್ಕಾಟ್ ಇಲ್ಲ, ಟಿಪಿ ಹಾಕಿಲ್ಲ, ಯಾವುದು ಸತ್ಯ ಅನ್ನೋದು ಗೊತ್ತಾಗಬೇಕು. ಹಾಗಾದ್ರೆ ಡ್ರೈವರ್ ಯಾರು, ಎಲ್ಲಿದ್ದಾನೆ, ಇದೆಲ್ಲವನ್ನ ಬಹಿರಂಗಪಡಿಸಿ ಅಂತ ಛಲವಾದಿ ನಾರಾಯಣಸ್ವಾಮಿ ತಮ್ಮ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಪಘಾತದ ಹಿನ್ನೆಲೆಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಮಾನ್ಯ ಸಚಿವರು, ಮಹಿಳಾ ಮತ್ತು ಮಕ್ಕಳ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡ್ತಿದ್ದಂಥ ಕಪ್ಪು ಕಾರು ಅಪಘಾತಕ್ಕೆ ಈಡಾಗಿದೆ. ಆ ಕಾರಿನಲ್ಲಿ ಯಾರ್ಯಾರು ಮತ್ತು ನೀವು ಸಚಿವರಾಗಿ ಸರ್ಕಾರಿ ಕಾರು ಕೊಟ್ಟಿದೆ, ಮತ್ತು ನಿಮಗೆ ಸೆಕ್ಯೂರಿಟಿ ಕೊಟ್ಟಿದೆ, ಗನ್ಮ್ಯಾನ್ ಇರ್ತಾರೆ, ಎಸ್ಕಾರ್ಟ್ ಇರ್ತಾರೆ, ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ? ಆಕ್ಸಿಡೆಂಟ್ ಆಗಿದೆ, ಮಂತ್ರಿಗಳಿಗೆ ಸಚಿವರಿಗೆ ಪೆಟ್ಟಾಗಿದೆ. ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಅವ್ರಿಗೆ ಆಗಿರ್ತಕ್ಕಂಥ ಆ ನೋವು ಮತ್ತು ಪೆಟ್ಟು ಬೇಗ ಅವರಿಗೆ ವಾಸಿಯಾಗಲಿ, ಅದು ಮಾನವೀಯತೆಯ ದೃಷ್ಟಿಯಿಂದ ನಾವು ಹೇಳಬೇಕು. ಆದರೆ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ? ಅಂಥದ್ದು ಅರ್ಜೆನ್ಸಿ ಏನಿತ್ತು ಇದ್ದರೆ ಬೆಳಗ್ಗೆ ಫ್ಲೈಟ್ ಇತ್ತು, ಬೆಳಗ್ಗೆ ಹೋಗ್ಬೋದಾಗಿತ್ತು. ಆದರೆ ಘಟನೆ ನಡೆದಿದ್ದು ಹೇಗೆ? ಸತ್ಯ ನಿಮಗೆ ಗೊತ್ತಿದೆ, ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು. ಈಗ ಆ ಡ್ರೈವರು ಎಲ್ಲಿದ್ದಾರೆ, ಏನಾಯಿತು, ಇದನ್ನು ಕೂಡ ಹೇಳಬೇಕಾಗಿದೆ. ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು, ಯಾವುದೋ ನಾಯಿ ಅಡ್ಡ ಬಂತು, ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ. ಇದು ಸತ್ಯವಾ? ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ವಿಷಯ ಬಂತು, ಇಲ್ಲ ಯಾರೋ ಹಿಂದುಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ. ಅದು ಸತ್ಯವಾ? ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು. ಅದು ಸತ್ಯವಾ? ಮತ್ತು ಇಷ್ಟೆಲ್ಲ ಆದರೂ ಎಸ್ಕಾಟ್ ಹಾಕಿರಲಿಲ್ಲ. ನೀವೆಲ್ಲೇ ಹೋಗಬೇಕಾದ್ರೂ ಸಚಿವರು ನೀವು ಟಿ ಪಿ ಹಾಕೇ ಹೋಗೋದು. ಟಿ ಪಿ ಇಲ್ಲ, ಸರ್ಕಾರಿ ಕಾರಿಲ್ಲ, ಗನ್ಮ್ಯಾನ್ ಇಲ್ಲ, ಮತ್ತು ಎಸ್ಕಾರ್ಟ್ ಇಲ್ಲ. ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ. ಇದರ ಗುಟ್ಟೇನು? ಈಗ ಜನ ಹೇಳ್ತಿದ್ದಾರೆ, ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೇಕಿಂಗ್ ಟು ಬೆಳಗಾವಿ. ಇದು ಮನೆ ಮಾತಾಗಿದೆ. ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ, ಏನು ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಭಾಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.